ಈ ಸೀಸನ್ನು 6 ಅರ್ಧಶತಕ ಬಂದಿದೆ ಅವರು ಬ್ಯಾಟಿಂದ. 6ಕ್ಕೆ 6 ರಿಸಲ್ಟೆಡ್ ಇನ್ RCB ವಿಕ್ಟ್ರಿ. ವಿರಾಟ್ ಕೊಹ್ಲಿ ಅವರ ಒಂದು ಕರಿಯರ್ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ಕೊಂಡ್ಬನ್ನಿ. ಅವರು ಯಂಗ್ಸ್ಟರ್ ಆಗಿ ಬಂದಾಗ ಸೀನಿಯರ್ಸ್ ಜೊತೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡೋರು. ಕೆರಿಯರ್ ಹೋಗ್ತಾ ಇದ್ದಂಗೆ ಅವರ ಪಿಯರ್ಸ್ ಅಂದರೆ ಅವರ ಸಮಕಾಲೀನರ ಜೊತೆ ವಿರಾಟ್ ಪರ್ಫಾರ್ಮ್ ಮಾಡ್ತಾ ಇದ್ದು, ಅವ್ರ ಪರ್ಫಾರ್ಮೆನ್ಸ್ಗೆ ಮ್ಯಾಚ್ ಮಾಡ್ತಾ ಇದ್ದಿದ್ದು. ಇವಾಗ ಗುರು ಯುವಕರ ಜೊತೆ ನಾನು ಓಡ್ತೀನಿ, ಯುವಕರ ಜೊತೆ ನಾನು ನಿಂತ್ಕೊಂಡು ಅವ್ರನ್ನ ಮ್ಯಾಚ್ ಮಾಡ್ತೀನಿ ಅಥವಾ ಔಟ್ ಪರ್ಫಾರ್ಮ್ ಮಾಡ್ತೀನಿ ಅಂತ ಅಂದರೆ, ಯಾವುದೇ ಒಬ್ಬ ಕರಿಯರಲ್ಲಿ ಈ 3 ಫೇಸಸ್ಸಲ್ಲೂ ಡಾಮಿನೇಟ್ ಮಾಡೋದಿದೆಯಲ್ಲ, ಇದು ಬಹಳ ರೇರ್ ಅಂತ ಹೇಳ್ತೀನಿ. ಅಂದರೆ ಲರ್ನಿಂಗ್ ಸ್ಟೇಜಸ್ಸಲ್ಲಿ ಜನರಲಿ ಒಂದು ಸೆಕೆಂಡ್ ಫೀಡಲ್ಲೂ ಆ ಥರ ಇರುತ್ತೆ, ಬಟ್ ಆ ಹಂತದಲ್ಲೂ ಮ್ಯಾಚ್ಗಳನ್ನ ಗೆಲ್ಸ್ಕೊಡ್ತಾರೆ ವಿರಾಟ್ ಕೊಹ್ಲಿ. ನಾನು ಜಸ್ಟ್ IPL ಬಗ್ಗೆ ಮಾತಾಡ್ತಾ ಇಲ್ಲ, ಇಂಡಿಯಾ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಇಂಡಿಯನ್ ಟೀಮ್ಗೆ T20 ಆಡುವಾಗಲಿ ಅಥವಾ ODI ಆಡುವಾಗಲಿ ಸಚಿನ್ ಇದ್ದಾಗ ಯಾವ ಥರ ಇವ್ರ ಪರ್ಫಾರ್ಮೆನ್ಸ್ ಬರೋದು, ಇವ್ರ ನೆಕ್ಸ್ಟ್ ರೈಸಿಂಗ್ ಸೂಪರ್ ಸ್ಟಾರ್ ಅಂತ ಹೇಳೋದು, ಆಮೇಲೆ ಇವ್ರದ್ದು ಆದಂಥ ಒಂದು ಲೆವೆಲ್ನ ಮೇಂಟೈನ್ ಮಾಡೋದು, ಒಂದು ಬ್ರ್ಯಾಂಡ್ನ ಬಿಲ್ಡ್ ಮಾಡೋದು, ಇವಾಗ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ನಿನ್ನೆ ನಾನು ನೋಡಿದ್ದೇನಪ್ಪ, ನನಗೆ ಭಾಳ ಇಷ್ಟ ಆಗಿದ್ದು ಅಂದರೆ, ನಿನ್ನೆ ಅವ್ರ ಮುಖದಲ್ಲಿ ಕಿಚ್ಚಿತ್ತು, ಅವರ ಹೊಟ್ಟೆಯಲ್ಲಿ ಕೆಚ್ಚಿತ್ತು ಅಂತ ಅನಿಸ್ತಾ ಇದೆ. ಅಂದರೆ ಏನೇ ಮಾಡಲಿ ಗುರು, ಈ ಪಂದ್ಯ ನಾನು ಗೆಲ್ಲಿಸಲೇಬೇಕು.